ಪಡೆಯಲಾಯಿತು. ಲಯನ್ ಸೇವಾ ಸಂಸ್ಥೆಯ ಹಿರಿಯ ಸದಸ್ಯರಾದ ತಿಮ್ಮಪ್ಪ ರೈ ನಿನ್ನೆ ನಿಧನ ಹೊಂದಿದ್ದು, ಅವರ ಪಾರ್ಥಿವ ಶರೀರ ಲಯನ್ ಸೇವಾ ಮಂದಿರದ ಮುಂಭಾಗದಲ್ಲಿ ಇಟ್ಟು ಅಂತಿಮ ದರ್ಶನ ಪಡೆಯಲಾಯಿತು. ನಂತರ ಲಯನ್ ಸಭಾಂಗಣದಲ್ಲಿ ಅವರ ಭಾವಚಿತ್ರವನ್ನು ಇಟ್ಟು ಲಯನ್ ಸಂಸ್ಥೆಯ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಅಗಲಿದ ಹಿರಿಯ ಲಯನ್ ಸೇವಾ ಸಂಸ್ಥೆಯ ಹಿರಿಯ ಸದಸ್ಯ ಮೃತ ತಿಮ್ಮಪ್ಪ ರೈ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಅಭಿವೃದ್ಧಿ ಕಡೆ ಯಾವ ಹೆಚ್ಚಿನ ಗಮನ ಕೊಟ್ಟಿರುವಂಥದ್ದು. ಈಗಾಗಲೇ ಒಂದು ವಿಚಾರ ಹೇಳಲೇಬೇಕು. ನಾವು ಕೆಳಗಡೆ ಅಂತಸ್ತಿನಲ್ಲಿ ಕೂಡ ಅವರ ಅವಧಿಯಲ್ಲೂ ಕೂಡ ಹೆಚ್ಚಿನ ಶ್ರಮವನ್ನು ಪಟ್ಟಂತಹ ವ್ಯಕ್ತಿ ಅದು ತಿಮ್ಮಪ್ಪ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕೂಡ ನಮ್ಮ ಜಿಲ್ಲೆಯಲ್ಲಿ ಸಕಲೇಶ್ವರ ಮೂಲೆಯಲ್ಲಿದ್ದರೂ ಕೂಡ ಸಕಲೇಶ್ವರ ಲಯನ್ಸ್ ಕ್ಲಬ್ಬನ್ನು ಇಡೀ ಜಿಲ್ಲೆಯಲ್ಲಿ 3 to 4 D4 ಕೂಡ ಅದನ್ನು ತೋರಿಸಿಕೊಟ್ಟಿರೋದು ವ್ಯಕ್ತಿ. ಯಾಕೆಂತ ಹೇಳಿದರೆ ಒಂದು ಹಾಸ್ಪಿಟಾಲಿಟಿ ಇರ್ಬೋದು, ಅತಿಥಿ ಸತ್ಕಾರ ಇರ್ಬೋದು, ಎಲ್ಲ ಅವರಿಂದ ನಾವು ಕಲಿತ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಬಟ್ ಆದರೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಈ ಲಯನ್ಸ್ ಸಂಸ್ಥೆ ಇನ್ನಷ್ಟು ಎತ್ತರ ಕೊಂಡೊಯ್ಯೋ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಈ ಸಂಸ್ಥೆಯನ್ನು ನಡೆಸ್ತೇವೆ ಅಂತ ಹೇಳುತ್ತಾ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಆರೈಸ್ತಾ. ಪ್ರಾರಂಭದಲ್ಲಿ ನಾನು ಲಯನ್ಸಿಗೆ ಸೇರಬೇಕಾದ್ರೆ ತಿಮ್ಮಪ್ಪಗಳು, ಸೀತಾರಾಮ್ ಶೆಟ್ಟರು, ಜಗದೀಶ್ ಶೆಟ್ಟರು ಇವರು 3 ಜನ ನನ್ನನ್ನು ಪ್ರೋತ್ಸಾಹಿಸಿ ನಾನು ಮಂಗಳೂರಿನಲ್ಲಿ ಸೆಟ್ಲ್ ಆಗೋನು ಇಲ್ಲಿ ಇರೋದು ಅಷ್ಟು ಸೂಕ್ತ ಅಂತ ಕಾಣೋದಿಲ್ಲ. ಅದರಿಂದ ಮೆಂಬರ್ ಆಗೋದು ಬೇಡ ಅಂತ ಇದ್ದರೂ ಕೂಡ ಒತ್ತಾಯ ಮಾಡಿ ನೀವು ಬೇಕಂದರೆ ಟ್ರಾನ್ಸ್ಫರ್ ತಗೊಳ್ಬೋದು ಅಂತ ಆ ಸಂದರ್ಭದಲ್ಲಿ ನನ್ನನ್ನು ಸದಸ್ಯನಾಗಿ ನೇಮಿಸಿಕೊಳ್ಳೋದ್ರಲ್ಲಿ ಅವರ ಪಾತ್ರ ಕೂಡ ಹಿರಿದಾಗಿತ್ತು. ಅವರ 1989ನೇ ಇಸ್ವಿಯಲ್ಲಿ ಅವರು ಅಧ್ಯಕ್ಷ ಆಗಿದ್ದ ಸಮಯದಲ್ಲಿ ನಾನು ಸದಸ್ಯನಾದೆ. ತದನಂತರ ಒಂದು 3-4 ವರ್ಷದ ನಂತರ ಜಿಲ್ಲಾ ಸಂಪುಟದಲ್ಲಿ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ನಾನು ಕೂಡ ಸಹಭಾಗಿಯಾಗಿದ್ದೇನೆ. ಲಯನ್ಸ್ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರ ಪಾತ್ರ ಹಾಗೂ ಅವರು ಸಾಮಾನ್ಯವಾಗಿ ಯಾರು ನಮ್ಮ ಮಂಗಳೂರು ಕಡೆಯವರು ಬೆಂಗಳೂರು ಹೋಗಬೇಕಾದ್ರೆ ಅವರ ಹಾಸ್ಪಿಟಾಲಿಟಿ, ಗೆಟ್ ಟುಗೆದರು ಎಲ್ಲವನ್ನು ಕೂಡ ನಿಭಾಯಿಸ್ತಿದ್ದರು. ಈಗ ಸಂಜೀವ್ ಶೆಟ್ಟಿ ಇರ್ಬೋದು ಆ ಪಾತ್ರವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಕ್ಲಬ್ ಇಷ್ಟು ಬೆಳೆದಿರಲಿಲ್ಲ, ಅದಲ್ಲದೆ ಇಷ್ಟು ಪರಿಚಯ ಕೂಡ ಇರಲಿಲ್ಲ. ಇದ್ದ ಸದಸ್ಯರಲ್ಲಿ ಆದಷ್ಟು ಮಟ್ಟಿಗೆ ಶಿಸ್ತುಬದ್ಧವಾಗಿ ಈ ಸಂಸ್ಥೆಯನ್ನು ಮೇಲ್ಮಟ್ಟಕ್ಕೆ ತರಬೇಕಾದ್ರೆ ಅವರ ಪಾತ್ರ ಕೂಡ ಹಿರಿದಾಗಿದೆ. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ.